ಏನೂ ಸಾಧನೆ ಮಾಡದೆ ಪ್ರಶಸ್ತಿ ತೆಗೆದುಕೊಂಡು ಕೃಷಿಗೆ ಬೆನ್ನು ತೋರಿಸಿ ಬೀಗುವಂತಹವರ ಮುಂದೆ ಕಾಯಕಕ್ಕೆ ತಕ್ಕ ಪ್ರತಿಫಲ ಸಿಗದೆ ಗುರುತಿಸುವವರ ಕೊರತೆಯಿಂದ ನಿಜವಾದ ರೈತರಿಗೆ ಅವರ ಶ್ರಮಕ್ಕೆ ಬೆಲೆ ಇಲ್ಲದಂತಾಗಿದೆ. ಆದರೆ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘ ಅದಕ್ಕೊಂದು ಫುಲ್ ಸ್ಟಾಪ್ ಇಟ್ಟು ನಿಜವಾದ ಶ್ರಮ ಸಾಧಕ ರೈತರನ್ನು ಗುರುತಿಸಿ ಬಸವಶ್ರೀ ಕಾಯಕ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ. ಸತತ 6 ತಿಂಗಳಿನಿಂದ ಸರ್ವೆ ನಡೆಸಿದ ಬಸವೇಶ್ವರ ಸೌಹಾರ್ದ ಸಂಘದ ತಂಡ ರಾಯಚೂರು ಕೃಷಿ ವಿವಿ ಹಾಗೂ ಲಿಂಗಸ್ಗೂರು ಕೃಷಿ ವಿಸ್ತರಣಾ ಘಟಕ ನೀಡಿದ ಮಾಹಿತಿಯನ್ನು ಕಲೆ ಹಾಕಿ ಕೃಷಿ ಕ್ಷೇತ್ರದಲ್ಲಿ ಸಮೂಹ NGOದಲ್ಲಿ 30 ವರ್ಷ ಸೇವೆ ಸಲ್ಲಿಸಿದ SH ರವಿಕುಮಾರ್ ನೇತೃತ್ವದಲ್ಲಿ 5 ಜನರನ್ನು ಆಯ್ಕೆ ಮಾಡಿದೆ. ಇವರ ಹೆಸರು ಸಚಿನ್ R ರವಿಕುಮಾರ್ ಹನುಮಶೆಟ್ಟಿ, ಲಿಂಗಸ್ಗೂರು. ಓದಿದ್ದು ಪದವಿ, ವಯಸ್ಸು 28 ವರ್ಷ. ತಂದೆ ಮಾರ್ಗದರ್ಶನದಲ್ಲಿ ಕೃಷಿಗೆ ಹೆಜ್ಜೆಟ್ಟ ಈ ಯುವಕ ತನ್ನ 15 ಎಕರೆ ಜಮೀನಿನಲ್ಲಿ ದ್ರಾಕ್ಷಿ, ಪಪ್ಪಾಯ, ದಾಳಿಂಬೆ, ರಕ್ತಚಂದನ, ಪೇರಲೆ, ನುಗ್ಗೆಕಾಯಿ, ನೈಸರ್ಗಿಕವಾಗಿ ಪುಷ್ಟಿ ನೀಡುವ ತರಕಾರಿ ಬೆಳೆದು ಕೃಷಿ ಕ್ಷೇತ್ರದಲ್ಲಿ ಯುವಕರಿಗೆ ಮಾದರಿಯಾಗಿದ್ದಾರೆ. ಕೃಷಿ ಅಂದರೆ ಕದ ಮುಚ್ಚಿಕೊಂಡು ಮೊಬೈಲ್ ಹಿಡಿಯುವ ಇಂದಿನ ಪಡ್ಡೆ ಯುವಕರಿಗೆ ನಾನೊಬ್ಬ ಕೃಷಿಕ ಎಂದು ಹೇಳಿಕೊಂಡು ಲಕ್ಷ ಸಂಪಾದನೆ ಮಾಡಿ ಯಶಸ್ವಿ ಕೃಷಿಕ ಆದ ಸಚಿನ್ ಅವರ ಕಾಯಕವನ್ನು ಗುರುತಿಸಿ ಈ ಹಿಂದೆ ರಾಯಚೂರು ವಿಶ್ವವಿದ್ಯಾಲಯ ಶ್ರೇಷ್ಠ ಕೃಷಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. DD ಚಂದನದಲ್ಲಿ ರೈತ ಸಚಿನ್ ಅವರ ಸಂದರ್ಶನ ಸಹ ಆಗಿದೆ. ಈ ಯುವ ಕೃಷಿಕನೇ ಇಂದು ಬಸವಶ್ರೀ ಕಾಯಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇವರ ಹೆಸರು ಅಮರಗುಂಡಪ್ಪ ಅರಳಿಹಳ್ಳಿ. ರಾಯಚೂರು ವಿವಿಯಿಂದ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ ಪಡೆದ ವಿಜೇತರು. ಮಸ್ಕಿ ತಾಲೂಕಿನ ಮೀಟೆಕೆಲ್ಲೂರು ಗ್ರಾಮದವರು. ಗ್ರಾಮ ಚಿಕ್ಕದು, ವಯಸ್ಸು ದೊಡ್ಡದು. ಆದರೆ ಕೃಷಿ ಕ್ಷೇತ್ರದಲ್ಲಿ ಅವರು ಮಾಡಿದ ಸಾಧನೆ ಅದಕ್ಕೂ ಮೀರಿದ್ದು. ವಯಸ್ಸು 69. ತಮ್ಮ 16 ಎಕರೆಯಲ್ಲಿ ನಿರಂತರವಾಗಿ ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡ ಇವರು ಕುರಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಹೈನುಗಾರಿಕೆ, ದಾಳಿಂಬೆ, ಸೀತಾಫಲ ಹೀಗೆ ಸಮಗ್ರ ಕೃಷಿಯಲ್ಲಿ ತಮ್ಮ ಇಡೀ ಜೀವನದ ಪಯಣ ಸಾಗಿಸಿದ್ದಾರೆ. ಅಮರಗುಂಡಪ್ಪ ಅರಳಿಹಳ್ಳಿಯವರು ರಾಯಚೂರು, ಬಳ್ಳಾರಿ, ಕೊಪ್ಪಳದ KMFನ ಮಾಜಿ ಅಧ್ಯಕ್ಷರು ಸಹ ಆಗಿದ್ದರು. ಇವರ ಕೃಷಿ ಕ್ಷೇತ್ರದಲ್ಲಿ ಮಾಡಿದ ಅಪಾರ ಸೇವೆ ಸಾಧನೆಗಳನ್ನು ಗುರುತಿಸಿ ಬಸವಶ್ರೀ ಕಾಯಕ ಪ್ರಶಸ್ತಿಗೆ ಆಯ್ಕೆಯನ್ನು ಮಾಡಲಾಗಿದೆ. ಇವರು ಹೇಳುವುದಿಷ್ಟೇ, ಕೃಷಿ ಮಾಡಿ, ಅದರ ಜೊತೆಗೆ ಸಮಗ್ರ ಕೃಷಿ ಮಾಡಿ. ಇದರಿಂದ ಒಂದಲ್ಲ ಒಂದು ಕೈ ಹಿಡಿದೇ ಹಿಡಿಯುತ್ತದೆ. ಅನ್ನ ಹಾಕಿದ ಮನೆ, ಗೊಬ್ಬರ ಹಾಕಿದ ಹೊಲ ಕೈ ಕೊಡುವುದಿಲ್ಲ ಎಂಬ ಮಾರ್ಗದಲ್ಲಿ ಸಾಗಿದ ಹಿರಿಯ ಜೀವಿ. ಎಲ್ಲ ಕ್ಷೇತ್ರದಲ್ಲಿ ಮಹಿಳೆಯರದೇ ಪಾಲು, ಸಮಪಾಲು. ಅದರಲ್ಲೂ ಕೆಲವು ಕ್ಷೇತ್ರದಲ್ಲಿ ಮಹಿಳೆಯರದ್ದೇ ಎತ್ತಿದ ಕೈ. ಅದಕ್ಕೆ ನೋಡಿ ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅನ್ನೋದು. ಇವರ ಹೆಸರು ಅನಸೂಯ ಗಂಡ ದೇವನಗೌಡ. ಚಿನ್ನದ ಛಾವಣಿಯ ಗುಂಡಸಾಗರ ಗ್ರಾಮದ ಮಹಿಳೆ. ಚಿನ್ನದಂಥ ಭೂಮಿಯಲ್ಲಿ 10 ವರ್ಷದಿಂದ ಕೃಷಿ ಮಾಡಿ ಚಿನ್ನದಂಥ ಬೆಳೆ ತೆಗೆಯುವಲ್ಲಿ ನಿರಂತರ ಭೂಮಿ ತಾಯಿಗೆ ಬೆವರು ಹರಿಸಿದ ಅನಸೂಯ ಕುಟುಂಬ ತಮ್ಮ 9 ಎಕರೆ ಜಮೀನಿನಲ್ಲಿ ಪೇರಲ, ಮಾವು, ನೇರಳೆ, ಮಾಗೋನಿ, ಸಪೋಟ, ತೆಂಗು, ಲಿಂಬು, ತೊಗರಿ ಹೀಗೆ 10 ಹಲವು ಬೆಳೆಗಳಿಂದ ಹಸು ಸಾಕಾಣಿಕೆಯನ್ನು ಮಾಡಿ ಎಲೆಮರಿಕಾಯಿಯಂತೆ ಮರಿಯಾದ ಮಹಿಳೆಯನ್ನು ಗುರುತಿಸಿ ಬಸವಶ್ರೀ ಕಾಯಕ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘದ ತಂಡ. ಇನ್ನು ಇವರು ದೇವೇಂದ್ರಪ್ಪ ಶಂಕರಪ್ಪ ಬಳೋಟ್ಕಿ, ಕುಷ್ಠರೋಗ ನಿವಾರಣೆ ಮಾಡಿದ ಕುಷ್ಟಗಿ ತಾಲೂಕಿನವರು. ಇವರ ವಯಸ್ಸು 70. ಆದರೆ ಇವರ ಕೃಷಿ ಕಾಯಕ ಚಟುವಟಿಕೆ, ಇವರ ಕ್ರಿಯಾಶೀಲತೆ ಹಾಗೂ ಚಮತ್ಕಾರ ನೋಡಿದರೆ 70 ಅಥವಾ 20 ಅಂತ ಅಚ್ಚರಿ ಸಹ ಅನಿಸುವುದರಲ್ಲಿ ಸಂದೇಹವಿಲ್ಲ. ದೇವೇಂದ್ರಪ್ಪ ಶಂಕರಪ್ಪ ಬಳೋಟ್ಗಿಯವರು ದಾಳಿಂಬೆ ಬೆಳೆಗಾರರ ಸಂಘದ ಅಧ್ಯಕ್ಷರು. ದಾಳಿಂಬೆ ಬೆಳೆ ಬೆಳೆಯುವ ಮೂಲಕ ಕೃಷಿ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಈ ಭೂಪನಿಗೆ ಸಿಕ್ಕ ಪ್ರಶಸ್ತಿಗಳು 1-2. ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ಕರುನಾಡ ಪದ್ಮಶ್ರೀ ಪ್ರಶಸ್ತಿ, ಕೃಷಿ ವಿವಿ ರಾಯಚೂರು ಇವರಿಂದ ಮಾಜಿ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಅವರು ನೀಡಿದ ರೈತ ವಿಜ್ಞಾನಿ ಪ್ರಶಸ್ತಿ, ಬಸವಸಿರಿ ಪ್ರಶಸ್ತಿ, ವಸುಂಧರಾ ಮಿತ್ರ ಪ್ರಶಸ್ತಿ, ಮುಧಾನಿ ಶ್ರೀ ಯುವ ಕೃಷಿಕ ರತ್ನ ಪ್ರಶಸ್ತಿ, ಕೃಷಿ ವಿವಿ ಧಾರವಾಡ ಅವರಿಂದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ, ವನಮಿತ್ರ ಪ್ರಶಸ್ತಿ, ಕೃಷಿ ಚೇತನ ಪ್ರಶಸ್ತಿ ಹೀಗೆ 10 ಹಲವು ಪ್ರಶಸ್ತಿಗಳಿಗೆ ಭಾಜನರಾದ ದೇವೇಂದ್ರಪ್ಪ ಅವರು ತಮ್ಮ 100 ಎಕರೆ ಜಮೀನಿನಲ್ಲಿ ಬೆಳೆದ ಶ್ರೀಗಂಧ, ತೇಗು, ರಕ್ತಚಂದನ, ಸಪೋಟ, ಮಾವು, ನೇರಳೆ, ಸೀತಾಫಲ, ಡ್ರ್ಯಾಗನ್ ಹೀಗೆ ಹೊಸ ತಳಿಗಳನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೂ ಬೆಳೆದು ಯಶಸ್ವಿ ಆಗಬಹುದೆಂದು ಈಗಲೂ ಸತತ ಕೃಷಿಯಲ್ಲಿ ತೊಡಗಿರುವ ಇವರ ಸಾಧನೆಯನ್ನು ಗುರುತಿಸಿ ಇಂದು ಬಸವಶ್ರೀ ಕಾಯಕ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಇನ್ನು ಇವರು ಶಿವಕುಮಾರ್ ಗೌಡ, ತಂದೆ ಪದ್ದನ್ ಗೌಡ, ಗೂಡಿಹಾಳ ಗ್ರಾಮದವರು.
ಹುಟ್ಟಿದಾಗಿಂದಲೇ ಹೊಲದ ಹಸಿವಿನಲ್ಲಿ ಬೆವರು ಸುರಿಸಿ ಪಿಯುಸಿಗೆ ಫುಲ್ ಸ್ಟಾಪ್ ಹಾಕಿ ಕೈಯಲ್ಲಿ ಸಲಕೆ ಹಿಡಿದು ನಿಂತು ತಮ್ಮ 50 ಎಕರೆ ಕಲ್ಲು ಬಂಡೆಗಳಿಂದ ಆವರಿಸಿಕೊಂಡ ಜಮೀನನ್ನು ತಪೋವನದಂತೆ ಮಾಡಿ ಎಲ್ಲರನ್ನ ಕೈಬೀಸಿ ಕರೆದು ನಿಬ್ಬೆರಗಾಗುವಂತೆ ನಿರ್ಮಾಣ ಮಾಡಿದ್ದಾರೆ. ತೊಗರಿ, ಪಪ್ಪಾಯಿ, ದಾಳಿಂಬೆ, ಮಾವು, ಟೊಮೆಟೊ, ಶ್ರೀಗಂಧ, ವಿವಿಧ ತಳಿಯ ಹಸುಗಳು, ಅದಷ್ಟೇ ಅಲ್ಲದೆ ಸ್ವತಃ ತಾವೇ ಸಾವಯವ ಕೃಷಿ ಪದ್ಧತಿ ಮಾಡಿ ಪ್ರತಿ ರೈತ ಮಿತ್ರರಿಗೆ ಜಾಗೃತಿಯನ್ನು ಮೂಡಿಸಿದ್ದಾರೆ. ಕೃಷಿಯಲ್ಲಿ ಯಶಸ್ವಿಯಾಗಿದ್ದಾರೆ. ಕೃಷಿ ಕ್ಷೇತ್ರದಲ್ಲಿ ಇವರು ಮಾಡಿದ ಸಾಧನೆಯನ್ನು ಗುರುತಿಸಿ ಬಾಗಲಕೋಟೆಯಿಂದ ತೋಟಗಾರಿಕೆ ಇಲಾಖೆ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ರವಿಶಂಕರ್ ಗುರೂಜಿ ಅವರಿಂದ ಕೃಷಿ ಋಷಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇಂದು ನಿಮ್ಮೆಲ್ಲರ ಮುಂದೆ ತುಂಬು ವೇದಿಕೆಗೆ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘದ ಬಸವಶ್ರೀ ಕಾಯಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ದೇಶದ ಬೆನ್ನೆಲುಬು ರೈತ, ಭೂಮಿ ತಾಯಿಯ ಚೊಚ್ಚಲ ಮಗ ರೈತ, ಹೀಗೆ 10 ಹಲವು ನುಡಿಗಳನ್ನು ಕೇವಲ ನಾಲಿಗೆ ಮೇಲೆ ಇಟ್ಟು ಕರೆಸಿಕೊಂಡು ಮಾಡೆಲಿಂಗ್ ಲೋಕದ ಮಬ್ಬು ಹಿಡಿದಿರುವ ನಮಗೆ ನಾನೊಬ್ಬ ರೈತ, ಕೃಷಿಯಲ್ಲಿ ಕಷ್ಟಪಟ್ಟರೆ ಕೋಟಿ ಸಹ ಕಡಲೆಕಾಯಿಯಂತೆ ಗಳಿಸಬಹುದು ಎಂಬುದಕ್ಕೆ ಇವರುಗಳೇ ಸಾಕ್ಷಿ ನೋಡಿ. ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘ ಲಿಂಗಸ್ಕೂರು ಇವರಿಂದ ಕೊಡಮಾಡಲ್ಪಡುವ ಬಸವಶ್ರೀ ಕಾಯಕ ಪ್ರಶಸ್ತಿಗೆ ಭಾಜನರಾದ ಇವರೆಲ್ಲರಿಗೂ ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಗೆ ಸ್ವಾಗತಿಸೋಣ.